ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಅರ್ಜುನ ಪಾಶುಪತಾಸ್ತ್ರವನ್ನು ಮತ್ತು ಇಂದ್ರನ ಈ ವಜ್ರಾಯುಧವನ್ನು ಯಾವ ರೀತಿ ಪಡ್ಕೊಂಡ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಅರ್ಜುನ ಮತ್ತು ಎಲ್ಲ ಈ ಪಾಂಡವರೆಲ್ಲ ಅರಣ್ಯವಾಸವನ್ನು ಮಾಡಬೇಕಾದಾಗ ಯುಧಿಷ್ಠಿರ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ನೀ ಇಂದ್ರಕೀಲಕ್ಕೆ ಹೋಗಿ ಆ ಅಪರೂಪವಾದಂಥ ಶಸ್ತ್ರಗಳು ಇಂದ್ರನ ಕಡೆ ಅದಾವು, ಅವನುಗಳನ್ನು ನೀನು ತೊಗೊಂಡು ಬಾ ಅಂತ ಹೇಳ್ತಾನೆ. ಅವುಗಳನ್ನು ನೀನು ಕೇಳು ಅವ್ರ ಕಡೆ ಅಂತೇಳಿ. ಆಯಿತು ಅಂತಂದು ಹೇಳಿ ಏನು ಮಾಡ್ತಾನೆ ಅಂದ್ರೆ ಅರ್ಜುನ ಹೊರಡ್ತಿರ್ತಾನೆ. ಆ ಹೊತ್ತಿನೊಳಗೆ ಇಂದ್ರ ಅವನು ಭೇಟಿ ಆಗ್ತಾನೆ. ಇಂದ್ರ ಏನು ಹೇಳ್ತಾನೆ ಅಂತಂದ್ರೆ ಅರ್ಜುನದು ಗುರ್ತಾಗ್ತೈತಿ ಎದಕ್ಕೆ ಹೊಂಟಾನ ಅಂಥೇಳಿ. ಇಂದ್ರ ಏನು ಹೇಳ್ತಾನೆ ಅಂತಂತಂದ್ರೆ, ಮೊದಲು ನೀನು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡು, ಅವನನ್ನು ಒಲಿಸಿಕೋ, ಅವನಿಂದ ಕೆಲವೊಂದು ಅಪರೂಪದ ಪ್ರಮುಖವಾದಂಥ ಶಸ್ತ್ರಾಸ್ತ್ರಗಳದಾವು, ಅವುಗಳನ್ನು ನೀ ಮೊದಲು ಪಡೆದುಕೋ, ಆಮೇಲೆ ನೀನು ನನ್ನ ಕಡೆ ಬಾ, ನಾ ಕೊಡ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತಂದು ಹೇಳಿ ಅರ್ಜುನ ಹೋಗ್ತಾ ಇರ್ತಾನೆ. ಆ ಹೊತ್ತಿನೊಳಗೆ ಮೂಕ ಅನ್ನುವಂಥ ಒಬ್ಬ ರಾಕ್ಷಸ ಕಾಡು ಹಂದಿಯಾಗಿ ಅರ್ಜುನನ ಮೇಲೆ ಏನಂತಂದ್ರೆ ಆಕ್ರಮಣವನ್ನು ಮಾಡಕ್ಕೆ ಬರ್ತಾನೆ. ಆಕ್ರಮಣ ಮಾಡಕತ್ತ ಕೂಡಲೇ ಏನಾಗ್ತೈತಿ ಅಂದ್ರೆ ಅರ್ಜುನ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡ್ತಾನೆ. ಬಾಣ ಹುಡ್ದಾಗ ಏನಾಗ್ತೈತಿ ಅಂದ್ರೆ ನೀನು ಹೊಡಿಬೇಕು ಅನ್ನೋದ್ರೊಳಗೆ ಒಬ್ಬ ಕಿರಾತಕ ಅವ ಏನು ಮಾಡ್ತಾನೆ ಅಂತಂದ್ರೆ ಅರ್ಜುನ ಹೇಳ್ತಾನೆ, ಅರ್ಜುನ ಅದು ನನ್ನ ಬೇಟೆ, ನೀ ಅದನ್ನು ಹೊಡೆಯೋಂಗಿಲ್ಲ, ನಾ ಗುರಿ ಇಟ್ಟೇನಿ ಅಂತ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಇಲ್ಲ ಅದು ನನ್ನ ಮೇಲೆ ಆಕ್ರಮಣ ಮಾಡಕ್ಕೆ ಬಂದಿತ್ತು, ನಾನು ಗುರಿ ಇಟ್ಟೇನೆ ಮೊದಲು. ಕಿರಾತಕ ಅಂತಾನ ಕೇಳೋದಿಲ್ಲ. ಇಬ್ಬರೂ ವಾದ ನಡೀತೈತಿ. ವಾದ ನಡೆದಂಥ ಹೊತ್ತಿನೊಳಗೆ ನೋಡೋನು, ಇಬ್ಬರೂ ನಾವು ಏನಂತ ಕಾಳಗವನ್ನು ಮಾಡೋನು, ಯಾರು ಗೆದ್ದಿತಾರೋ ಅವರು ಆ ಹಂದಿಯನ್ನು ಹೊಡಿಬಹುದು ಅಂತಂದು ಹೇಳಿ ನಿಶ್ಚಯಿಸ್ತಾರೆ. ಅವಾಗ ಅರ್ಜುನ ಏನಂತಂದ್ರೆ ತನ್ನ ಗಾಂಡೀವವನ್ನು ತಗೊಂಡ ಬಾಣವನ್ನು ಬಿಡಕ್ಕೆ ಶುರು ಮಾಡ್ತಾನೆ. ಅವಾಗ ಕಿರಾತಕ ಇದ್ದಾವ ಆ ಬಾಣವನ್ನು ಆ ಗಾಂಡೀವವನ್ನು ಕಸ್ಕೊಂಡು ಬಿಡ್ತಾನೆ. ಆನಂತರ ಖಡ್ಗದಿಂದ ಅವನು ಹೋರಾಡಕ್ಕೆ ಶುರು ಮಾಡ್ತಾನೆ. ಖಡ್ಗವನ್ನು ಕಿರಾತಕ ತುಂಡು ಮಾಡಿಬಿಡ್ತಾನೆ. ಆಮೇಲೆ ಮುಷ್ಟಿ ಯುದ್ಧವನ್ನು ಅರ್ಜುನ ಶುರು ಮಾಡ್ತಾನೆ. ಮುಷ್ಟಿ ಯುದ್ಧದೊಳಗೂ ಅರ್ಜುನನನ್ನು ಅವನು ಸೋಲಿಸಿ ಅವನ್ನ ಏನಂತಂತಂದ್ರೆ ಚಲೋದ ಗುದ್ದುತ್ತಾನೆ, ಅರ್ಜುನನಿಗೆ ಪೆಟ್ಟಾಗೋಗಿ ಬಡಿತಾನೆ. ಅರ್ಜುನ ಭಾಳ ಆಶ್ಚರ್ಯಕೈತಿ. ಗುರುಕುಲದೊಳಗೆ ಎಲ್ಲ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಈ ಧನುರ್ವಿದ್ಯೆ ಶಿಕ್ಷೆ ಅಂದ್ರೆ ಅಷ್ಟೇ ಅಲ್ಲ, ಧನುರ್ವಿದ್ಯೆ ಮಾಡೋದು ಅಷ್ಟೇ ಅಲ್ಲ, ಧನುರ್ವಿದ್ಯೆ ಅದರೊಳಗೆ ಕತ್ತಿ ಬರಸೆ, ಕುದುರೆ ಸವಾರಿ, ಮುಷ್ಟಿ ಯುದ್ಧ ಇವು ಎಲ್ಲನೂ ಅವ್ರು ಏನಂತಂದ್ರೆ ಕಲಿಸಿರ್ತಾರೆ. ಆನಂತರ ಈ ಒಂದು ಸೋಲಿಲ್ಲ ಅಂದ ಕೂಡ ಅರ್ಜುನ ಬಹಳ ಆಶ್ಚರ್ಯ ಆಕೈತಿ. ನನ್ನನ್ನು ಸೋಲಿಸುವಂಥ ಈ ಒಬ್ಬ ಕಿರಾತಕ ಇಷ್ಟೊಂದು ಬಲಿಷ್ಠ ಅದಾನ ಅಂತಂದ ಕೂಡಲೇ ಇವ ಬಹುಶಃ ಸಾಮಾನ್ಯ ಕಿರಾತಕ ಅಲ್ಲ ಅಂಥೇಳಿ ಅವ ಏನು ಮಾಡ್ತಾನೆ ಅಂತಂದ್ರೆ ಕೆಳಕ್ಕೆ ಕೈ ಮುಕ್ಕೊಂಡು ಪರಮೇಶ್ವರನ ಸ್ತುತಿಯನ್ನು ಏನು ಮಾಡ್ತಾನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಕಿರಾತನ ವೇಷದಲ್ಲಿದ್ದಂಥ ಪರಮೇಶ್ವರ ಪ್ರತ್ಯಕ್ಷ ಆಗಿ, ಇಲ್ಲಪ್ಪ ಅರ್ಜುನ, ನಾನು ಕಿರಾತಕನ ರೂಪದೊಳಗೆ ಬಂದಿದ್ದೆ, ನಿನ್ನನ್ನು ಪರೀಕ್ಷೆ ಮಾಡೋಕೆ ಬಂದಿದ್ದೆ. ಯಾಕಂದ್ರೆ ನನ್ನ ಕಡೆ ಪಾಶುಪತಾಸ್ತ್ರ ಅನ್ನುವಂಥ ಒಂದು ಅಸ್ತ್ರ ಐತಿ. ಅದನ್ನು ಬಹಳ ಪ್ರಮುಖವಾದಂಥ ಅಸ್ತ್ರ, ಮಹಾನ್ ಅಸ್ತ್ರ ಅದು. ಅದನ್ನು ನೀ ಯಾರ್ದರ ಮೇಲೆ ಪ್ರಯೋಗ ಮಾಡಿದೆ ಅಂದರೆ ಅದು ನೀನು ಸಾಕಷ್ಟು ಜನರನ್ನು ನೀವು ಹೊಡೆದು ಹಾಕ್ಬೋದು ಒಮ್ಮೆಲೆ. ಅಷ್ಟೊಂದು ಬಲಶಾಲಿಯಾದಂಥ ಅಸ್ತ್ರ ಐತಿ. ನಿನ್ನ ಸಾಮರ್ಥ್ಯ ಎಷ್ಟೈತಿ, ನಿನ್ನ ಶಕ್ತಿ ಎಷ್ಟೈತಿ ಅಂತೇಳಿ ನಾ ಪ್ರಯತ್ನ ಮಾಡೋಕ್ಕೆ ನಾನು ನಿನ್ನ ಜೋಡಿ ಈ ವೇಷದೊಳಗೆ ಬಂದಿದ್ದೆ ಅಂತ ಹೇಳ್ತಾನೆ. ಮತ್ತು ಪಾಶುಪತಾಸ್ತ್ರವನ್ನು ಅರ್ಜುನಿಗೆ ಕೊಡ್ತಾನೆ. ಮತ್ತು ಅನೇಕ ದೇವತೆಗಳು ಅನೇಕ ಅಸ್ತ್ರಗಳನ್ನು ಕೊಡ್ತಾರೆ ಅವಂಗೆ. ಆನಂತರ ಅರ್ಜುನ ಏನು ಮಾಡ್ತಾನೆ ಅಂತಂತಂದ್ರೆ ಇಂದ್ರಕೀಲಕ್ಕೆ ಹೋಗ್ತಾನೆ. ಇಂದ್ರನ ಅಮರಾವತಿಗೆ ಹೋಗ್ತಾನೆ. ಅರಮನೆಗೆ ಹೋದಾಗ ಆನಂತರ ಇಂದ್ರನ ವರಪ್ರಸಾದದಿಂದ ಅರ್ಜುನ ಹುಟ್ಟಿರ್ತಾನೆ. ಇಂದ್ರ ಭಾಳ ಖುಷಿ ಆಗ್ತೈತಿ. ಅವನನ್ನು ಕೆಲವು ದಿನ ಇಟ್ಟುಕೊಂಡು ಆನಂತರ ಏನು ಮಾಡ್ತಾನೆ ಅಂದ್ರೆ ಕೆಲವೊಂದು ಆಯುಧಗಳನ್ನು ಕೊಡ್ತಾನೆ. ಅದರ ಜೊತೆಗೆ ತನ್ನ ವಜ್ರಾಯುಧವನ್ನು ಕೊಡ್ತಾನೆ. ಇಂದ್ರ ಯಾರಿಗೂ ವಜ್ರಾಯುಧವನ್ನು ಮುಟ್ಟಾಗಿ ಬಿಟ್ಟಿರೋದಿಲ್ಲ, ಆದರೆ ಅರ್ಜುನಿಗೆ ವಜ್ರಾಯುಧವನ್ನು ಕೊಡ್ತಾನೆ. ಅದರ ಧಾರಣ, ಪ್ರಯೋಗ ಮತ್ತು ಉಪಸಂಹಾರವನ್ನು ಹೇಳಿಕೊಡ್ತಾನೆ. ಧಾರಣ ಅಂತಂದ್ರೆ ಆ ಒಂದು ಅಸ್ತ್ರವನ್ನು ಧರಿಸ್ಕೊಳ್ಳೋದು, ಪ್ರಯೋಗ ಅಂತಂದ್ರೆ ವೈರಿಗಳ ಮೇಲೆ ಪ್ರಯೋಗ ಮಾಡೋದು, ಉಪಸಂಹಾರ ಅಂತಂದ್ರೆ
ಪ್ರಮುಖವಾದಂಥ ಅಸ್ತ್ರಗಳು ಶಸ್ತ್ರ ಸಂಹಾರ ಮಾಡಿ ಮತ್ತು ವಾಪಸ್ ಬರ್ತಾವೆ. ಇದು ಇದರದ್ದು. ಅಸ್ತ್ರ ಮತ್ತು ಶಸ್ತ್ರ ಎರಡರೊಳಗೂ ವ್ಯತ್ಯಾಸ ಐತೆ. ಶಸ್ತ್ರ ಅಂತಂದ್ರೆ ದೈಹಿಕವಾಗಿ ನಾವು ಪ್ರಯೋಗ ಒಮ್ಮೆ ಮಾಡ್ತೇವೆ, ಬಾಣಗಳಿಂದ ಹೊಡಿತಿರ್ತಾರಲ್ಲ, ಅದು ಶಸ್ತ್ರಗಳು ಅವು. ಆದರೆ ಅಸ್ತ್ರ ಅಂತಂದ್ರೆ ಅದೇ ಶಸ್ತ್ರಗಳನ್ನು ಮಂತ್ರಪೂರ್ವಕವಾಗಿ ಅವುಗಳಿಗೆ ಕೆಲವೊಂದು ಸಿದ್ಧಿಸಿದಂಥ ಮಂತ್ರಗಳಿರ್ತಾವೆ. ಆ ಮಂತ್ರಗಳನ್ನು ಹೇಳಿ ಆ ಶಸ್ತ್ರಗಳನ್ನು ಬಿಟ್ಟಾಗ ಅದಕ್ಕೆ ಅಸ್ತ್ರ ಅಂತ ಕರೀತಾರೆ. ಇದು ಶಸ್ತ್ರ ಮತ್ತು ಅಸ್ತ್ರಗಳಿರುವಂಥ ವ್ಯತ್ಯಾಸ. ಈ ರೀತಿಯಾಗಿ ಅರ್ಜುನ ಏನು ಮಾಡ್ತಾನೆ ಅಂತಂದ್ರೆ ಪಾಶುಪತಾಸ್ತ್ರವನ್ನು ಮತ್ತು ಇಂದ್ರನ ವಜ್ರಾಯುಧವನ್ನು ಪಡೆದುಕೊಂತಾನೆ. ಅನೇಕ ಅಸ್ತ್ರಗಳನ್ನು ಈ ರೀತಿ ಪಡೆದುಕೊಂಡಿರ್ತಾನೆ. ಮುಂದೆ ಮಹಾಭಾರತ ಯುದ್ಧದೊಳಗೆ ಅವೆಲ್ಲ ಬಹಳ ಉಪಯೋಗ ಆಗ್ತವೆ. ಇಲ್ಲಿ ಈ ಕತೆ ಮುಗಿಸ್ತೇನೆ. ನಾಳೆ ಜಯದ್ರಥನ ಕಥೆಯನ್ನು ನಾನು ಹೇಳ್ತೇನೆ.